ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ತೋರಿಸ್ತಿರೋದೇನೆಂದರೆ ಬ್ಲೌಸ್ ಪೀಸ್ ಯೂಸ್ ಮಾಡಿಕೊಂಡು ಈಸಿಯಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸನ ಯಾವ ರೀತಿ ಡೆಕೋರೇಷನ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಕಳಸ ರೆಡಿ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ನಾನೊಂದು ಚೆನ್ನಾಗಿರೋ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಕಣ್ಣುಗಳು ಕಾಣಿಸ್ಬಾರ್ದು, ಮೇಲ್ಗಡೆ 3 ಕಣ್ಣು, ಆ ಥರ ತೆಂಗಿನಕಾಯಿನ ಚೂಸ್ ಮಾಡ್ಕೊಳ್ಳಿ. ಅದಕ್ಕೆ ಗೋಧಿ ಹಸಿಟ್ಟು ಅಥವಾ ಮೈದಾ ಹಸಿಟ್ಟನ್ನ ಈ ರೀತಿ ಹದದಲ್ಲಿ ಕಲಿಸ್ಕೊಂಡು ಸುತ್ತ ಹಾಕ್ತಾ ಬನ್ನಿ. ಬಿಕಾಸ್ ನಾವು ಅದ್ರ ಮೇಲೆ ಅರಿಶಿನ ಹಚ್ಬೇಕಾದ್ರೆ ಅರಿಶಿನ ಬೀಳಬಾರ್ದು ಅಂತ. ಇವಾಗ ಅರಿಶಿನ ಒಂದು ಕಾಫಿ ಸೋಸೋ ಈ ಥರ ಫಿಲ್ಟರ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಮಾಡಿ. ಸೊ ದಟ್ ಅರಿಶಿನ ಕೈಯಿಂದ ಹಚ್ಚಿದ್ರೆ ಮಾರ್ಕ್ ಬರುತ್ತೆ. ಈ ರೀತಿ ಹಾಕಿದ್ರೆ ಮಾರ್ಕ್ ಬರಲ್ಲ. ಎಷ್ಟು ನೀಟಾಗಿ ಕವರ್ ಆಗುತ್ತೆ ನೋಡಿ. ಫುಲ್ ನೀಟಾಗಿ ಈ ರೀತಿ ಕವರ್ ಮಾಡ್ಕೊಳ್ಬೋದು. ಮೇಲ್ಗಡೆನೂ ಅಷ್ಟೇ, ಎಷ್ಟು ಶೇಪ್ ಬೇಕು ಅಲ್ಲಿವರೆಗೂ ನೀವು ಅರಿಶಿನ ನೀಟಾಗಿ ಹಚ್ಕೊಳ್ಬೋದು. ಎಲ್ಲೂ ಗ್ಯಾಪ್ ಕಾಣಿಸ್ತಲ್ಲ ನೋಡಿ, ನೀಟಾಗಿದೆ. ಸೊ ಈ ರೀತಿ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲ್ಗಡೆ ಮೇಲ್ಗಡೆ ಕುಂಕುಮ ಹಚ್ಬೋದಲ್ಲ, ಅದಕ್ಕೋಸ್ಕರ ನಾನು ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ನೀವು ವಿಳ್ಯದೆಲೆ ಯೂಸ್ ಕೂಡ ಮಾಡ್ಕೊಳ್ಬೋದು ಶೇಪ್ ಮಾಡೋಕ್ಕೆ. ನನಗೆ ವಿಳ್ಯದೆಲೆ ಸದ್ಯಕ್ಕೆ ಸಿಗಲಿಲ್ಲ, ಸೊ ಅದಕ್ಕೆ ನಾನು ಪೇಪರಲ್ಲೇ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು. ಈ ರೀತಿ ಮೊದಲು ಪೇಪರ್ನ ಹಾಫ್ ಮಾಡಿಸ್ಕೊಂಡು ಈ ರೀತಿ ಶೇಪ್ ಬರ್ಕೊಳ್ಳಿ. ಸೊ ಏನು ಈ ಥರ ಬರೆದಿದ್ದೀನಿ ಅದನ್ನು ಕಟ್ ಮಾಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಸೊ ದಟ್ ನಿಮಗೆ ಕಂಪ್ಲೀಟ್ ಪ್ರೋಸೆಸ್ ಗೊತ್ತಾಗುತ್ತೆ ಹೇಗೆ ಮಾಡಿದೆ ಇದನ್ನು ಅಂತ. ಸೊ ಈ ರೀತಿ ನಿಧಾನ ಕಟ್ ಮಾಡ್ಕೊಳ್ಳಿ. ಮೇಲ್ಗಡೆದನ್ನು ಇವಾಗ ಕಟ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಬಂತು ಫಸ್ಟ್ ಸೆಕೆಂಡ್. ಇವಾಗ ಇದನ್ನು ಮಾಡ್ತಾಯಿದ್ದೀನಿ ನೋಡಿ. ಸೊ ನೀಟಾಗಿ ಬರುತ್ತೆ. ಇವಾಗ ಓಪನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನೋಡಿ, ಈ ರೀತಿ ಶೇಪ್ ಬರುತ್ತೆ. ಸೊ ಇದನ್ನು ನಾನು ಏನು ಅರಿಶಿನ ಪುಡಿ ಹಚ್ಕೊಂಡಿರ್ತೀವಲ್ಲ, ಆ ತೆಂಗಿನಕಾಯಿ ಕಳಸ ಮಾಡಬೇಕು ಅಂದ್ಕೊಂಡಿದ್ದೀವಲ್ಲ, ಅದ್ರ ಮೇಲೆ ಈ ರೀತಿ ಇಟ್ಬಿಟ್ಟು ನೀಟಾಗಿ ಕುಂಕುಮ ಹಚ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಕುಂಕುಮನ ನೀಟಾಗಿ ಹಚ್ಕೊಳ್ಬೇಕು. ಎಲ್ಲೆಲ್ಲಿ ಗ್ಯಾಪ್ ಇರುತ್ತಲ್ಲ ಆ ಶೇಪ್ ತಕ್ಕಂಗೆ ಅಲ್ಲೆಲ್ಲ ನೀಟಾಗಿ ಫಿಲ್ ಮಾಡ್ತಾ ಬನ್ನಿ. ಅಲ್ಲಿ ನೀಟಾಗಿ ಕಾಣಿಸುತ್ತೆ ನೋಡಿ. ನೀಟಾಗಿದೆ ನೋಡಿ, ಎಲ್ಲೂ ಏನು ಇದು ಮಾಡದೇ ಇರೋ ಥರ. ಪೇಪರ್ ಮೇಲೆ ಕುಂಕುಮ ಇದ್ರೂ ಪರವಾಗಿಲ್ಲ, ಈ ರೀತಿ ಶೇಪ್ ಒಂದ್ಸಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದೇ ರೀತಿ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನ ನಾವು ಬರ್ಕೋಬೋದು. ಸೊ ಇದಾದಮೇಲೆ ನಾನು ಹೇಳ್ದಂಗೆ ಬ್ಲೌಸ್ ಪೀಸಲ್ಲಿ ನಾನು ಡೆಕೋರೇಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನಾನು 2 ಬ್ಲೌಸ್ ಪೀಸ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ, ಕಾಂಟ್ರಾಸ್ಟ್ ಕಲರ್ಸ್ದು. ಸೊ ನಿಮ್ಗೆ ಯಾವ್ದು ಬೇಕು ಆ ರೀತಿ ನೀವು ಕೂಡ ಚೂಸ್ ಮಾಡ್ಕೊಳ್ಬೋದು. ಈ ರೀತಿ ನಿಧಾನಾಗಿ ಚಿಕ್ಕದಾಗಿ ಪ್ಲೀಟ್ಸ್ ಮಾಡ್ಕೊಳ್ಳಿ 2 ಬ್ಲೌಸ್ ಪೀಸ್ನ. ಈ ರೀತಿ ನೋಡಿ, ನಾನು ಮೊದಲನೇ ಬ್ಲೌಸ್ ಪೀಸ್ನ ಈ ರೀತಿ ನೀಟಾಗಿ ಪ್ಲೀಟ್ಸ್ ಮಾಡಿಕೊಂಡೆ ಅಲ್ಲೇ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಪಿನ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಇದು ಅದ್ರ ಹಾಳಾಗುತ್ತೆ ಅಂತ ಅನ್ನೋರು ಬಟ್ಟೆ ಕ್ಲಿಪ್ಸ್ ಇರ್ತಾವಲ್ಲ, ಅವುಗಳನ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಇನ್ನೊಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಚಿಕ್ಕದಾಗಿ ಮಾಡಿಕೊಂಡ್ರೆ ಪ್ಲೀಟ್ಸ್ ಏನಾಗುತ್ತೆ ಅಂದರೆ ನಮಗೆ ತುಂಬ ನೆರಿಗೆಗಳು ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಪ್ಲೀಟ್ಸ್ನ ತುಂಬ ಚಿಕ್ಕದಾಗಿ ಮಾಡ್ಕೊಳ್ಬೇಕು. ಈ ಥರ ನೋಡಿ, ಒಂದೊಂದೇ ತುಂಬ ಈಸಿ ಫ್ರೆಂಡ್ಸ್. ಆರಾಮಾಗಿ ಪ್ಲೀಟ್ಸ್ ಮಾಡ್ಕೊಳ್ಬೋದು. ಈ ಥರ ಚಿಕ್ಕದಾಗಿ ಪ್ಲೀಟ್ಸ್ ಮಾಡಿಕೊಂಡು ಇಲ್ಲೂ ಕೂಡ ನೀವು ಕ್ಲಿಪ್ಸ್ನ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಬೋದು. ಆ ಎಂಡ್ ಮತ್ತು ಈ ಎಂಡ್ ಎರಡನ್ನೂ ಸೇರಿಸಿ. ಇಲ್ಲ ಮಧ್ಯದಲ್ಲಿ ಬೇಕು ಅಂದರೆ ಮಧ್ಯದಲ್ಲಿ ಕೂಡ ನೀವು ಹಾಕ್ಕೊಳ್ಬೋದು. ನಾನು ಬರೀ ಆ ಕಡೆ ಈ ಕಡೆ ಎಂಡಲ್ಲಿ ಹಾಕಿದ್ದೀನಿ. ಈ ಥರ ಆರಾಮಾಗಿ ಪ್ಲೀಟ್ಸ್ನ ಸೆಕ್ಯೂರ್ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ಎರಡನ್ನೂ ಸೆಕ್ಯೂರ್ ಮಾಡಿದ್ದೀವಲ್ಲ, ಎರಡನ್ನೂ ಒಂದು ಮಾಡಿ ಜಾಯಿನ್ ಮಾಡೋಣ. ಸೊ ಇಲ್ಲಿ ನೋಡಿ, ನನಗೆ ಯಾವ ರೀತಿ ಜಾಯಿನ್ ಮಾಡ್ತಾಯಿದ್ದೀನಿ ಅದೇ ರೀತಿ ನೀವು ಕೂಡ ಜಾಯಿನ್ ಮಾಡ್ಬೋದು. ನಿಮಗೆ ಯಾವುದು ಮಧ್ಯದಲ್ಲಿ ಯಾವ ಕಲರ್ ಮಧ್ಯದಲ್ಲಿ ಬರಬೇಕು ಅಂತ ಅನಿಸುತ್ತೋ ಆ ಕಲರ್ನ ಒಳಗಡೆ ಆಗೋ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು ಮಧ್ಯದಲ್ಲಿ ನನಗೆ ಗ್ರೀನ್ ಬೇಕಿತ್ತು, ಸೊ ನಾನು ಅದಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡೆ. ಈಗ ನೆಕ್ಸ್ಟ್ ಕಳಶ ಕೂರಿಸ್ತಾ ಇದ್ದೀನಿ. ಫಸ್ಟ್ ಅಕ್ಕಿ ಇಟ್ಟು ಕಳಸ ಇಟ್ಟಿದ್ದೀನಿ. ಇದಾದಮೇಲೆ ಇವಾಗ ಇದು ಬ್ಲೌಸ್ ಪೀಸ್ ಏನು ನೆರಿಗೆ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದನ್ನು ನೋಡಿ ಈ ರೀತಿ ಹಾಕ್ತಾಯಿದ್ದೀನಿ. ಸೊ ಮಧ್ಯದಲ್ಲಿ ನನಗೆ ಗ್ರೀನ್ ಕಲರ್ ಬೇಕು, ಸೊ ಅದನ್ನು ನಾನು ಒಳಗಡೆ ಹೋಗೋ ಥರ ಹಾಕಿದ್ದೀನಿ. ತುಂಬ ಸಿಂಪಲ್ ಫ್ರೆಂಡ್ಸ್. ಈ ಥರ ಹಾಕ್ಬಿಟ್ಟು ಇದನ್ನು ಸೇಫ್ಟಿ ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಎರಡು ನೀಟಾಗಿ ಜಾಯ್ನ್ ಆಗಂಗೆ. ಬಟ್ ಎರಡು ಒಂದೇ ಲೆವೆಲ್ ಇದೆಯಾ ಅಂತ ನೋಡ್ಕೊಳ್ಳಿ ಕೆಳಗಡೆ ಸೆಕ್ಯೂರ್ ಮಾಡೋಕ್ಕಿಂತ ಮುಂಚೆ. ಸೊ ಈ ರೀತಿ ಆದಮೇಲೆ ಹೊರಗಡೆ ಇರೋದನ್ನು ಸ್ವಲ್ಪ ಈ ರೀತಿ ಹೊರಗಡೆ ಹಿಂಗೆ ಸಿಕ್ಸ್ಕೊಳ್ಳಿ. ಸೊ ದಟ್ ನೀಟಾಗಿ ಶೇಪ್ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇಲ್ಲಿ ಒಳಗೆ ಕವರ್ ಆಗಿಬಿಟ್ಟಿರುತ್ತೆ ಪ್ಲೀಟ್ಸ್ ಎಲ್ಲ, ಅದನ್ನೆಲ್ಲ ಹೊರಗೆ ನೀಟಾಗಿ ತಕ್ಕೊಳ್ಳಿ. ಒಂದೊಂದೇ ನೀಟಾಗಿ ಪ್ಲೀಟ್ಸ್ನ ಜೋಡಿಸ್ತಾ ಬನ್ನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಫೈನಲ್ ಲುಕ್. ಈ ಥರ ಪ್ಲೀಟ್ಸ್ಗಳನ್ನೆಲ್ಲ ಈ ರೀತಿ ಜೋಡಿಸ್ತಾ ಬರ್ಬೋದು. ಈ ಥರ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇವಾಗ ನಾನು ಕಳಸ ಇಡ್ತಿದ್ದೀನಿ. ಆಲ್ರೆಡಿ ಡೆಕೋರೇಷನ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕಳಸನ, ಅರಿಶಿನ ಹಾಕಿ. ಸೊ ಅದೇ ಕಳಸನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಈಗ ನೋಡ್ತಾ ಇರ್ಬೋದು ನೋಡಿ ನೀವು ಕಳಸನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಿಮ್ಮ ಹತ್ರ ಯಾವುದಾದ್ರು ಒಡವೆಗಳಿದ್ರೆ ಅದೇ ಒಡವೆನ ಹಾಕಿ ಡೆಕೋರೇಷನ್ ಮಾಡ್ಕೊಳ್ಬೋದು. ನಾನು ಈಗ ಸದ್ಯಕ್ಕೆ ಒಂದೇ ಒಂದು ಹಾಕಿದ್ದೀನಿ. ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಎಲ್ಲ ನೀಟಾಗಿ ಡೆಕೋರೇಷನ್ ಮಾಡ್ಕೊಳ್ಬೋದು. ಫೈನಲ್ ಆಗಿ ನಾನು ಫ್ಲವರ್ಸ್ ಕೂಡ ಹೀಗೆ ಥರ ಹಾಕಿದ್ದೀನಿ. ಇದು ಫೈನಲ್ ಲುಕ್. ಈ ರೀತಿ ನೀಟಾಗಿ ಮಾಡ್ಕೊಳ್ಬೋದು. ಸಿಂಪಲಾಗಿ ವಿತಿನ್ ಜಸ್ಟ್ 4 to 5 ಮಿನಿಟ್ಸಲ್ಲೇ ನೀವು ಈ ರೀತಿ ಡೆಕೋರೇಷನ್ ಮಾಡ್ಕೊಳ್ಬೋದು. ಮನೇಲಿ ಸಿಂಪಲಾಗಿ ಪೂಜೆ ಮಾಡೋ ಥರ ಇದ್ದರೆ ಈ ರೀತಿ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.